ನಿನಗಾಗಿ ಭಾಗ 181. ಪ್ರಜ್ವಲ್ ಪವಿತ್ರಾಳನ್ನು ದೇವತೆಯ ರೀತಿ ರೆಡಿ ಮಾಡುತ್ತಿದ್ದಾನೆ. ಅವಳು ರೆಡಿಯಾಗಿಲ್ಲವೆಂದರೆ ಅಷ್ಟು ಸುಂದರವಾಗಿ ಕಾಣುತ್ತಾಳೆ. ಇನ್ನು ರೆಡಿಯಾದರೆ ಎಷ್ಟು ಸುಂದರವಾಗಿ ಕಾಣುತ್ತಾಳೆ. ಅವನಿಗೆ ಅವನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವಳನ್ನು ಮುಟ್ಟಿದಾಗ, ಅವಳಿಗೆ ಸೀರೆ ಉಡಲು ಸಹಾಯ ಮಾಡುವಾಗ ಸಂಪೂರ್ಣವಾಗಿ ಅವನು ಕಳೆದು ಹೋಗುತ್ತಾನೆ. ಒಮ್ಮೊಮ್ಮೆ ಅವನಿಗೆ ಆಶ್ಚರ್ಯವಾಗುತ್ತದೆ, ನಾನು ಯಾವ ಜನ್ಮದಲ್ಲಿ ಏನೋ ಅದೃಷ್ಟ ಮಾಡಿದೆನೋ, ಎಷ್ಟು ಸುಂದರವಾದ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಲ್ಲವೇ ಅಂತ. ಮೊದಲು ಕೇವಲ ಅವಳ ಸೌಂದರ್ಯವನ್ನು ದೂರದಿಂದ ನೋಡಿ ಅವನು ಖುಷಿ ಪಟ್ಟಿಕೊಳ್ಳುತ್ತಿದ್ದ. ಆದರೆ ಇತ್ತೀಚೆಗೆ ಅವಳನ್ನು ತನ್ನ ಪಕ್ಕ, ತನ್ನ ಹಾಸಿಗೆ ಮೇಲೆ ಮಲಗಿರುವುದನ್ನು ಅವನಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದು ಸತ್ಯವಾ ಅಂತ. ಈಗ ಜೀವನ ಪರಿಪೂರ್ಣವಾಗಿದೆ. ಇನ್ನು ಯಾವಾಗಾದರೂ ಕೂಡ ನನ್ನ ಪ್ರಾಣ ಹೊರಟು ಹೋದರೂ ಕೂಡ ನನಗೆ ಚಿಂತೆ ಇಲ್ಲ. ಇಷ್ಟು ಸುಂದರವಾದ ಜೀವನವನ್ನು ಕೊಟ್ಟಿದ್ದಕ್ಕೆ ಅವನು ಪ್ರತಿದಿನವೂ ಆ ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾನೆ. ಇಂದು ಕೂಡ ಅದೇ ರೀತಿ ಆಗುತ್ತಿದೆ. ಮೊದಲು ಡ್ರೆಸ್ಸನ್ನು ಹಾಕಿಕೊಳ್ಳಲು ಹೇಳಿದವನು ಈಗ ಸೀರೆ ಉಡಲು ಹೇಳಿದ. ನಂತರ ಅವಳಿಗೆ ಸೀರೆ ಉಡಲು ಸರಿಯಾಗಿ ಬರದೇ ಇರುವುದರಿಂದ ಇವನೇ ಸಹಾಯ ಮಾಡುತ್ತಿದ್ದಾನೆ. ಇವನ ಋಣವನ್ನು ಅವಳು ಎಂದೂ ಮರೆಯುವುದಿಲ್ಲ. ಏಕೆಂದರೆ ಇಡೀ ಪ್ರಪಂಚಕ್ಕೆ ತನ್ನ ಹೆಣ್ತನವನ್ನು ಕಾಣುವಂತೆ ಮಾಡಿದ ಒಂದು ಸುಂದರವಾದ ಯುವಕ ತನ್ನನ್ನು ಹೆಣ್ಣಾಗಿಸಿದ. ಇವನು ಇಲ್ಲದಿದ್ದರೆ ಅವಳು ಕೂಡ ಇದೇ ರೀತಿ ಇರುತ್ತಿದ್ದಳು, ಹುಡುಗನ ರೀತಿ, ಒಂಟಿ ಒಬ್ಬಳೆ. ಈಗ ಜೀವನ ಪರಿಪೂರ್ಣವಾಗಿದೆ. ಅವನು ಯಾವಾಗಲೂ ಆನಂದದಲ್ಲೇ ಇರುತ್ತಾನೆ. ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಜೀವನವನ್ನು ಪರಿಪೂರ್ಣ ಮಾಡಲು ಇರುವುದು. ಒಮ್ಮೊಮ್ಮೆ ಪವಿತ್ರಳಿಗೆ ವಿಕ್ರಮ್ ನೆನಪಾದಾಗ ಭಯವಾಗುತ್ತದೆ. ಮೈ ಕೈ ಬೆವರುತ್ತದೆ. ಆಗ ಪ್ರಜ್ವಲನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿಬಿಡುತ್ತಾಳೆ. ನನಗೆ ಭಯವಾಗುತ್ತದೆ, ನನಗೆ ಸಹಾಯ ಮಾಡು, ಈ ಕಷ್ಟದಿಂದ ಹೊರಬರಲು ಅನ್ನುವ ರೀತಿ ಇರುತ್ತದೆ ಅವಳ ಮುಖದ ಭಾವ. ಅವಳ ಭಯವನ್ನು ನೋಡಿ ಪ್ರಜ್ವಲ್ ಎಂದೂ ಕೂಡ ಏನಾಯಿತು, ಹೇಗಾಯಿತು ಅಂತ ಪ್ರಶ್ನೆ ಮಾಡುತ್ತಿರಲಿಲ್ಲ. ಬದಲಿಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಈಗಲೂ ಇವಳಿಗೆ ಇವನು ಅತಿಯಾದ ಪ್ರೀತಿ ತೋರಿಸಿದರೆ ಭಯವಾಗುತ್ತದೆ. ಎಲ್ಲಿ ತನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆ, ಪುನಃ ತನ್ನನ್ನು ಒಂಟಿ ಮಾಡಿಬಿಡುತ್ತಾನೆ ಅಂತ. ಆದರೆ ಅದನ್ನು ಪದೇ ಪದೇ ಪ್ರಜ್ವಲ್ ಬಳಿ ಹೇಳಿದರೆ ತಾನು ಕೆಟ್ಟವಳಾಗಬಹುದೇನೋ, ತನ್ನನ್ನು ಕೆಟ್ಟ ರೀತಿ ನಡೆಸಿಕೊಳ್ಳಬಹುದು, ಅಥವಾ ನನ್ನನ್ನು ಆಟ ಆಡಿಸಬಹುದೇನೋ. ನನಗೆ ಪ್ರಜ್ವಲ್ ಬಗ್ಗೆ ಅಷ್ಟೊಂದು ತಿಳಿದಿಲ್ಲ ನಾನು ಅಂತ ಅವಳು ಯೋಚನೆ ಮಾಡಬೇಕಾದಾಗ ಅವಳ ಫೋನ್ ರಿಂಗ್ ಆಗುತ್ತಿದೆ. ಪದೇ ಪದೇ ಅವಳು ನೋಡುತ್ತಾಳೆ. ಅದು ಅವಳ ಗೆಳತಿಯ ಕಾಲ್. ಪಿಕ್ ಮಾಡಿದಾಗ ಅವಳಿಗೆ ಏನೋ ಮಾತನಾಡುತ್ತಿದ್ದಳು. ಇವನು ಫೋನನ್ನು ಕಟ್ ಮಾಡುತ್ತಾನೆ. ಬಾ, ಮನೆಗೆ ಹೋಗೋಣ, ಸಮಯವಾಯಿತು. ನಿನ್ನನ್ನು ಎಲ್ಲರಿಗೂ ತೋರಿಸಿ ಹೇಳುತ್ತೇನೆ, ಇವಳು ನನ್ನ ಹೆಂಡತಿ ಅಂತ. ನಂತರ ಅಪ್ಪ ಏನು ಮಾಡುತ್ತಾರೆ ತಿಳಿಯುವುದಿಲ್ಲ. ನಾನಂತೂ ನನ್ನ ಗೆಳೆಯಂದಿರಿಗೆ ಹೇಳಿಬಿಟ್ಟಿದ್ದೇನೆ, ನಾನು ಮನೆಗೆ ಹೋದಾಗ ಬರುವುದು ಸ್ವಲ್ಪ ಲೇಟ್ ಆದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಿಡೋ ಅಂತ. ನಿನ್ನನ್ನು ಈ ರೀತಿ ಉಸಿರು ಕಟ್ಟಿಸುವ ವಾತಾವರಣದಲ್ಲಿ ನಾನು ಇಡಲು ಬಯಸುವುದಿಲ್ಲ ಅಂತ ಹೇಳಿದ. ಕ್ಷಣ ಕ್ಷಣಕ್ಕೂ ಅವನು ಅವಳ ವಿಷಯದಲ್ಲಿ ಪೊಸೆಸಿವ್ ಆಗುತ್ತಿದ್ದಾನೆ. ಅವನು ಹೇಳಿದ ವಿಷಯ ನಿಜ, ಆದರೂ ಕೂಡ ಕಣ್ಣುಗಳಲ್ಲಿ ಸತ್ಯ ಕಾಣಿಸಲಿಲ್ಲ. ಬೇರೆ ಏನೋ ವಿಷಯ ಇದೆ ಅಂತ ಅಂದುಕೊಂಡಳು. ನಂತರ ಅವಳು ತುಂಬ ಸುಂದರವಾಗಿ ರೆಡಿಯಾಗಿದ್ದಾಳೆ. ಅವಳನ್ನು ನೋಡಲು ಎರಡು ಕಣ್ಣು ಸಾಲದು. ಆಸೆಯನ್ನು ತಾಳಲಾರದೆ ಅವಳ ಬಳಿ ಓಡಿ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಂತರ ಅವಳ ತುಟಿಗೆ ಮುತ್ತನ್ನು ಕೊಡಲು ಪ್ರಯತ್ನ ಮಾಡುತ್ತಿದ್ದಾನೆ. ಮೊದಲ ಬಾರಿ ಅವಳಿಗೆ ಮುತ್ತು ಕೊಟ್ಟಿದ್ದು, ಮೊದಲ ಬಾರಿ ಅವಳು ನನ್ನ ಜೊತೆ ನಕ್ಕಿದ್ದು, ನಾವಿಬ್ಬರು ಹೊರಗಡೆ ತಿರುಗಾಡಿದ್ದು, ಅದನ್ನೆಲ್ಲ ನೆನೆಸಿಕೊಂಡು ತುಂಬ ಖುಷಿ ಪಡುತ್ತಿದ್ದಾನೆ. ಖುಷಿ ಎಂದರೆ ಹಿಂಜರಿಯುವುದಿಲ್ಲ. ಅವನ ಪ್ರೀತಿ ಇವಳಿಗೆ
ಇವಳ ಎಲ್ಲ ಸಂಬಂಧವನ್ನು ಮರೆಸುತ್ತದೆ, ದೂರ ಮಾಡುತ್ತದೆ. ಅವನಿಗೆ ಭಯ, ತನ್ನ ಹೆಂಡತಿಗೆ ಯಾರಾದರೂ ಏನಾದರೂ ಚಾಡಿ ಹೇಳಿಕೊಟ್ಟರೆ, ನಮ್ಮಿಬ್ಬರನ್ನು ದೂರ ಮಾಡಿದರೆ ಅದನ್ನು ಅವಳಿಗೆ ತಿಳಿಸುವುದಿಲ್ಲ ಅಂತ. ಈಗ ಇವನಿಗೆ ಒಂದು ಹೊಸ ಭಯ, ತನ್ನ ಹೆಂಡತಿಯನ್ನು ತನ್ನಿಂದ ಯಾರಾದರೂ ದೂರ ಮಾಡಿಬಿಡುತ್ತಾರೆ ಅಂತ. ಅದಕ್ಕೆ ಯಾವಾಗಲೂ ಅವಳ ಜೊತೆಯಲ್ಲಿ ಇರುತ್ತಾನೆ. ಪ್ರೀತಿ ಹೆಚ್ಚಾದಾಗಲೂ ಕೂಡ ಭಯ ಶುರುವಾಗುತ್ತದೆ, ಎಲ್ಲಿ ನಾವು ಅವರನ್ನು ಕರೆದುಕೊಂಡು ಬಿಡುತ್ತೇವೆ ಅಂತ. ಆ ಭಯ ಇಂದು ಪ್ರಜ್ವಲ್ಗೆ ಆಗುತ್ತಿದೆ. ಅವನಿಗೆ ನಿಜವಾಗಲೂ ಇಷ್ಟ ಇಲ್ಲ ಅವರ ಮನೆಗೆ, ಅವರ ಬಳಿ ಇವಳನ್ನು ಕರೆದುಕೊಂಡು ಹೋಗಲು. ಇವಳು ಹಗಲು ರಾತ್ರಿ ಹಠ ಮಾಡುತ್ತಿದ್ದಾಳೆ. ನಾನು ನಿಮ್ಮ ಹೆಂಡತಿ, ನನ್ನನ್ನು ನನ್ನ ಅತ್ತೆ ಮಾವನ ಜೊತೆ ಇರಲು ನೀವು ಬಿಡುವುದಿಲ್ಲ. ಅವರಿಗೆ ಪರಿಚಯ ಮಾಡಿಸಿಕೊಡಿ, ಅಥವಾ ನಾನು ಇದೇ ರೀತಿ ಇರುತ್ತೇನೆ ನೀವು ಅಂತ. ಅರ್ಧಕ್ಕೆ ಮಾತನ್ನು ಒಂದು ಬಾರಿ ನಿಲ್ಲಿಸಿದಳು. ಅಂದರೆ ಇದೆಲ್ಲ ನನ್ನ ಹಣೆ ಬರಹ. ನಿನ್ನೆ ರಾತ್ರಿ ಆಗಿದ್ದು. ನೀವು ಅಂದರೆ ನೀವು ಇನ್ನೊಂದು ಮದುವೆ ಆಗುತ್ತೀರಾ, ಇಲ್ಲಿ ನಾನು ಇರುತ್ತೇನೆ ಅನ್ನುವ ರೀತಿ ಮಾತನ್ನು ಅವಳು ಆಡಿದ್ದು. ಅಂದರೆ ಅಪ್ಪ ಅಮ್ಮ ತೋರಿಸುವ ಹುಡುಗಿಯನ್ನು ನಾನು ಮದುವೆ ಆಗಿ ಇವಳಿಗೆ ಮೋಸ ಮಾಡುತ್ತೇನೆ ಅನ್ನುವುದು ಅವಳ ನಂಬಿಕೆ. ಆದರೆ ನಾನೆಂದು ಆ ರೀತಿ ಮಾಡುವುದಿಲ್ಲ ಅಂತ ಹೇಳಲು ಬಾಯಿ ಬಂದಿಲ್ಲ. ಏಕೆಂದರೆ ಇಷ್ಟೊಂದು ಪ್ರೀತಿ ಮಾಡುತ್ತೇನೆ, ಅದು ಅವಳಿಗೂ ಕೂಡ ಗೊತ್ತು. ಮತ್ತೆ ನಾನು ಅವಳಿಗೆ ಮೋಸ ಮಾಡಲು ಹೇಗೆ ಸಾಧ್ಯ? ಪ್ರತಿ ಬಾರಿ ಇವಳು ಹೇಗೆ ನನ್ನನ್ನು ಕೆಟ್ಟವನು ಅಂತ ಪ್ರಪಂಚದ ದೃಷ್ಟಿಯಲ್ಲಿ ಪ್ರೂವ್ ಮಾಡುತ್ತಿದ್ದಾಳೆ. ರಾತ್ರಿಯೆಲ್ಲ ಯೋಚನೆ ಮಾಡಿದ ಪ್ರಜ್ವಲ್ ಒಂದು ಬಾರಿ ಅಪ್ಪ ಅಮ್ಮನಿಗೆ ಇವಳನ್ನು ತೋರಿಸಿ ಕರೆದುಕೊಂಡು ಹೋಗೋಣ ಅನ್ನುವ ಆಲೋಚನೆ ಇದೆ. ಅದರಲ್ಲೂ ಅವನು ಇನ್ನೆಂದೂ ಕೂಡ ತಾನು ಈ ಊರಿನಲ್ಲಿ, ಈ ದೇಶದಲ್ಲಿ ಇರುವುದಿಲ್ಲ. ಪವಿತ್ರಳನ್ನು ಕರೆದುಕೊಂಡು ವಿದೇಶಕ್ಕೆ ಹೊರಟೋಗುವ ಪ್ಲಾನ್ ತುಂಬಾ ದಿನದಿಂದ ಮಾಡುತ್ತಿದ್ದಾನೆ. ನೀವು ನನಗೆ ತಿಳಿಯದೆ ಏನೋ ಪ್ಲಾನ್ ಮಾಡುತ್ತಿದ್ದೀರಾ. ಯಾರೂ ಕೂಡ ಅಪ್ಪ ಅಮ್ಮನನ್ನು ಬಿಡುವುದಿಲ್ಲ. ನೀವು ಬಿಟ್ಟಿದ್ದೀರಾ ಅಂದರೆ ನೀವು ನನ್ನ ಬೆನ್ನ ಹಿಂದೆ ಚೂರಿ ಹಾಕುತ್ತಿದ್ದೀರಾ. ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನು ಪವಿತ್ರ ಹಾಡುತ್ತಿದ್ದಾಳೆ. ಅದು ತಿಳಿದು ಹಾಡುತ್ತಿದ್ದಾಳೋ ತಿಳಿಯದೆ ಹಾಡುತ್ತಿದ್ದಾಳೋ ಗೊತ್ತಿಲ್ಲ. ಆದರೆ ಇವನಿಗೆ ಅದರಿಂದ ದುಃಖವಾಗುತ್ತಿದೆ. ಅವನು ಹೊರಬರಬೇಕು ಅಂದರೆ ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡಬೇಕು. ತನ್ನ ಅಪ್ಪ ಅಮ್ಮನಿಗೆ ಇವಳು ನನ್ನ ಹೆಂಡತಿ ಅಂತ ತೋರಿಸಿ, ನೀವು ಹೇಳಿದ ಮದುವೆಯನ್ನು ನಾನು ಆಗಲು ಸಾಧ್ಯವಿಲ್ಲ. ಪವಿತ್ರಳ ಜೊತೆ ನನಗೆ ಮದುವೆ ಆಗಿದ್ದರು ಪದೇ ಪದೇ ನೀವು ಹೇಗೆ ಇಷ್ಟೊಂದು ಕಷ್ಟ ಕೊಡುತ್ತಿದ್ದೀರಾ ಅಂತ ಅವನು ಹೇಳಬೇಕು ಅಂತ ಯೋಚಿಸುತ್ತಿದ್ದಾನೆ. ಬೆಂಗಳೂರಿನಿಂದ ಪೊಲೀಸ್ನವರನ್ನು ಕೂಡ ಕರೆದುಕೊಂಡು ಬಂದ. ಲೋಕಲ್ನಲ್ಲಿರುವ ಯಾವುದೇ ಪೊಲೀಸ್ನವರು ಕೂಡ ಇವನಿಗೆ ಸಹಾಯ ಮಾಡುವುದಿಲ್ಲ, ಅದು ಇವನಿಗೆ ಗೊತ್ತು. ಚೆನ್ನಾಗಿ ಅವಳನ್ನು ರೆಡಿ ಮಾಡಿಸಿದ. ಆದರೆ ಕರೆದುಕೊಂಡು ಹೋಗಬೇಕು ಅಂತ ಅನ್ನುವ ಸಮಯದಲ್ಲಿ ಅವನು ಯೋಚನೆ ಮಾಡುತ್ತಿದ್ದಾನೆ, ನನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ, ಎಷ್ಟು ಶಾಂತವಾಗಿದ್ದಾಳೆ. ಇವಳನ್ನು ನಮ್ಮ ಮನೆಗೆ ಅನ್ಯಾಯವಾಗಿ ಕರೆದುಕೊಂಡು ಹೋಗಿ ಅಲ್ಲೇ ಗಲಾಟೆ ಮಾಡಿಸಬೇಕಾ? ಇವಳಿಗೆ ಇನ್ನು ಮುಂದೆ ಗೊತ್ತಾಗುವುದಿಲ್ಲ. ಯಾರಾದರೂ ಒಂದು ಮಾತು ಬೈದರೆ 10 ಮಾತನ್ನು ತಿರುಗಿಸಿ ಕೊಡುವವರೆಗೂ ಇವಳಿಗೆ ನಿದ್ರೆ ಬರುವುದಿಲ್ಲ. ಇನ್ನು ಅಲ್ಲಿ ಅಪ್ಪ ಅಮ್ಮ ಮನೆಯವರಿಗೆ ಏನಾದರೂ ನೆಗೆಟಿವ್ ಮಾತನಾಡುತ್ತಿದ್ದರೆ ಇವಳನ್ನು ನಾನು ಹೇಗೆ ನೋಡಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದಾನೆ. ಆದರೆ ಅವಳಿಗೆ ಅದರ ಅರಿವು ಇಲ್ಲ. ತನ್ನ ಅತ್ತೆ ಮಾವನ ಮನೆಗೆ ಹೋಗಬೇಕು, ತನ್ನ ಸ್ಥಾನವನ್ನು ಅಲ್ಲಿ ತುಂಬಿಕೊಳ್ಳಬೇಕು ಅಂತ ಯೋಚನೆ ಮಾಡುತ್ತಿದ್ದಾಳೆ. ಆದರೆ ಅದೆಲ್ಲ ಅಷ್ಟೊಂದು ಸುಲಭವಲ್ಲ. ಅವನು ಮನೆಗೆ ಹೋಗುವ ವಿಷಯವನ್ನು ನೆನೆದು ದುಃಖದಲ್ಲಿ ಇದ್ದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳು ಕೂಡ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.